ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯ ಸಾಹೇಬ್ರೆ, ಹಿರಿಯರಂತ ಶಿವರಾಜ್ ಪಾಟೀಲ್ ಸಾಹೇಬ್ರೆ, ಸಾವನೂರು ಶಿವಶಂಕರಪ್ಪನವರೇ, ನಮ್ಮ ಹಿರಿಯ ನಾಯಕರು ಗೋವಿಂದರಾಜ್ ಅವರಿದ್ದಾರೆ. ಮುಖ್ಯವಾಗಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರು, ಮಲ್ಲಪ್ಪನವರು ಮತ್ತೆಲ್ಲ ಸನ್ಮಾನಿತರೆಲ್ಲ ಕೂಡ ಇವತ್ತು ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಮತ್ತು ವೇದಿಕೆಯಲ್ಲಿ ಇಷ್ಟೊತ್ತಾದ್ರೂ ಕೂಡ ತಾವು ಇಲ್ಲೂ ಕಾಯ್ದಿದ್ದೀರಿ, ಕೆಳಗಡೆ ಕೂತಿದ್ದೀರಿ ಗೌರವ ಕೊಟ್ಬಿಟ್ಟು. ನೀವೆಲ್ಲ ಇಲ್ಲ ಅಂತಂದ್ರೆ ಈ ಸಭೆ ಗೌರವನೇ ಇರುವುದಿಲ್ಲ. ಹೊಸ ವರ್ಷ ಇದ್ರೂ ಕೂಡ ಇಂಥ ಪವಿತ್ರವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಮತ್ತು ಅಭಿನಂದನೆಗಳು, ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು ವರ್ಷದ ವ್ಯಕ್ತಿ ಆಗ್ತಾರೋ ಅಂತ ತಿಳಿದುಕೊಳ್ಳೋ ಹೋದ್ರೆ ಯಾರು ಆ ವರ್ಷದಲ್ಲಿ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದ್ದಾರೋ ಅವರು ಎಲ್ಲರಿಗೂ ಕೂಡ ಆ ಪ್ರದೇಶದಲ್ಲಿ ಬಹಳ ಪ್ರಮುಖ ಆಗ್ತಾರೆ ಅಂತ ಹೇಳಿ ತಾವು ಆಯ್ಕೆ ಮಾಡಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೇನೆ. ಒಂದು ಕಟ್ಟ ಸತ್ಯ ತಮ್ಮ ಮುಂದೆ ಹೇಳಬೇಕು ಅಂದ್ರೆ, ನನಗೊಂದು ಫೋಟೋ ಕೊಟ್ರೀಗ. ಜಾಫರ್ ಶರೀಫ್ ರೈಲ್ವೆ ಮಿನಿಸ್ಟರ್ ಇದ್ರು. ಹೆಂಗೋ ನಿಮ್ಮ ಮಾಧ್ಯಮದವರು ಯಾವುದೋ ಒಂದು ಫೋಟೋನ ಹಿಡಿಕಿದ್ರು. ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಪ್ರಾರಂಭದ ಫಸ್ಟ್ ಇಯರ್ ಡಿಗ್ರಿಯಾಗ ಅದನ್ನು ಹುಡುಕಿ ರೈಲ್ವೆ ಚಳುವಳಿ ಮಾಡಿ ರೈಲ್ ನಿಲ್ಲಿಸಿದ್ದೆ ನಾನು. ಆ ಫೋಟೋನ ನನಗೆ ಗಿಫ್ಟ್ ಆಗಿ ಕೊಟ್ಟು ಇವತ್ತು ವರ್ಷದ ವ್ಯಕ್ತಿ ಅಂತೇಳಿ ತಾವು ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಿ. 43 ವರ್ಷದ ರಾಜಕಾರಣದ ಬದುಕಿನಲ್ಲಿ ಇವತ್ತವರೆಗೂ ಒಂದಿನನೂ ನಾನು ಸನ್ಮಾನ ಒಪ್ಪಿರಲಿಲ್ಲ, ಸನ್ಮಾನ ಮಾಡಿಸ್ಕೊಂಡಿರ್ಲಿಲ್ಲ. ಆದರೆ ವಿಧಿ ಇಲ್ಲ, ನಿಮ್ಮನ್ ಬಿಟ್ಟು ನಮ್ ಬದುಕಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಶಿವರಾಜ್ ಪಾಟೀಲ್ ಸಾಹೇಬ್ ಹೇಳ್ದಂಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಈ 4 1 ಕಿಲೋಮೀಟರ್ ಒಳಗಡೆ ಇದೆ. ಇಡೀ ದೇಶದಲ್ಲಿ ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ, ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲೇ ಇದು ಶಾಸಕಾಂಗ ನೋಡ್ತಾ ಇದೆ, ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಇದೆ, ಇನ್ನೊಂದ್ ಕಡೆ ನ್ಯಾಯಾಂಗ ಇದೆ. ನಿಮ್ಮನ್ ಬಿಟ್ಟು ನಾವಿರಂಗಿಲ್ಲ, ನಮ್ ಬಿಟ್ಟು ನೀವಿರಂಗಿಲ್ಲ. ನೀವು ಒಳ್ಳೆದಾರು ಹೇಳಿ, ಕೆಟ್ಟದ್ದಾರು ಹೇಳಿ, 40 ವರ್ಷದ ದಿನ ಮಾಡಿದಂತ ಸಾಧನೆನ ಒಂದೇ ದಿನ ಡಮಾರ್ ಅಂತಾರು ಬಿಸಾಕ್ಬಿಡಿ. ಆದ್ರೂ ವಿಧಿನೇ ಇಲ್ಲ, ನಿಮ್ನ ಕಟ್ಕೊಳ್ಳೇಬೇಕು. ಸಂಸಾರ ಮಾಡ್ದಂಗೆ ನಿಮ್ ಜೊತೆ ನಾವು ನಿಮ್ ಡೈವರ್ಸು ಮಾಡೋಕ್ ಆಗುದಿಲ್ಲ. ನಿಮ್ನ ನಾವು ಕಟ್ಕೊಂಡು ನಾವು ಹೋಗ್ಲೇಬೇಕಾಗಿದೆ. ಸೊ ಆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ನಾನು ಬಹಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಳಿಕ್ಕೆ ನನಗೆ ಇವತ್ತು ಇಷ್ಟ ಇದೆ. ಟೈಮ್ ಇಲ್ಲ. ನಿಮ್ಗೆ ನಾನು ಹೇಳೋದು ಇಷ್ಟೇ, ಯಾವ್ದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದಿರಿ, ಸುಮ್ನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಾಡಿದ್ದೀರಿ, ಇವ್ರಿಗೆ ಹೆಗ್ಡೆ ಸಾಹೇಬ್ರಿಗೂ ಮಾಡಿದ್ದೀರಿ, ಶಿವಕುಮಾರ್ ಸ್ವಾಮಿಗಳು ಎಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ. ಒಂದ್ ಕಡೆ ಬಂಡೆ ಅಂತ ಬರೆದ್ರಿ, ಕನಕವೃತ ಬಂಡೆ. ಅದಕ್ಕೆ ನಾನು ಉತ್ತರ ಕೊಟ್ಟೆ. ಅದಕ್ಕೆ ಬಂಡೆ ಪ್ರಕೃತಿ, ಅದನ್ನ ಕಡದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳಿ ಒಂದಿನ ಉತ್ತರ ಕೊಟ್ಟೆ. ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡ್ಬೇಕಾದ್ರೆ ಬೇಕಾದ ಸಾಧನೆ ಇರ್ತದೆ. ಒಂದ್ ಕಡೆ ಟ್ರಬಲ್ ಶೂಟರ್ ಅಂತ ಹೆಸರು ಕೊಟ್ರಿ. ನಾನೇನ್ ಅದನ್ನ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ DKC ಅಂತ ಬರದ್ರಿ. ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕರ್ತರು ನೀವೇ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ನೀವೇನೆ. ಅದಕ್ಕೆ ನಮ್ಮನ್ನ ತಗೊಳ್ಳೋರು ನೀವೇ, ಹೊಗಳೋರು ನೀವೇ, ಮೇಲ್ ಕುಣಿಸೋರು ನೀವೇ, ಕೆಳಗ್ ಬಿಸಾಕೋರು ನೀವೇ. ನಮ್ಮ ಪಾಟೀಲ್ ಸಾಹೇಬ್ ಹೇಳ್ದಂಗೆ ನನಗೇನಿಲ್ಲ, ನೀವ್ ಏನ್ ಬೇಕಾದ್ರೂ ಮಾಡಿ. ಸತ್ಯ ಏನಿದೆ ಅದನ್ನ ನೀವು ಬರ್ರಿ. ನಮ್ಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾವ್ ಹೇಳುದಿಲ್ಲ. ಸುಳ್ಳಿನ ವಸ್ತುಗೆ DVG ಅವ್ರು ಒಂದ್ ಕಡೆ ಹೇಳ್ತಾರಲ್ಲ, ಬರೆಯಕ್ ಒಂದ್ ಬೆಲೆ, ಬರೀದೇ ಇದಕ್ ಒಂದ್ ಬೆಲೆ. ಅದಕ್ಕೆ ಆತರ ಆಗ್ಬಾರ್ದು. DG ಅವ್ರ ಮಾತು ನಾನು ಈಗ ಅದನ್ನ ಬಿಡಿಸಿ ನಾನು ವ್ಯಾಖ್ಯಾನ ಮಾಡಕ್ ನಾನು ಹೋಗುದಿಲ್ಲ. ಸೊ ಅದರಿಂದ ಇವತ್ತೇನು ಹಾರ ಹಾಕಿದ್ದೀರಿ ಅದು ಬಹಳ ಭಾರವಾದಂತ ಹಾರ. ಇನ್ನ ಹೆಚ್ಚಿಗೆ ಜವಾಬ್ದಾರಿ ಆಗಿದೆ. ನಾನು ಕೂಡ ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದಿನದಿಂದ ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲ್ಗೆ ಬಂದು ಒಂದು ಕಿವಿ ಮಾತು ಹೇಳಿ ಹೋಗಿದ್ರು. ಏನ್ ಜವಾಬ್ದಾರಿ ಕೊಡ್ತೀನಿ ನಾನು ನಿನಗೆ, ನೀನು ಹೋಗಿ ನಿರ್ವಹಿಸಬೇಕು ಅಂತ ಹೇಳಿ. ಆ ಪ್ರಕಾರ ಅವರು ಕೊಟ್ಟರು. ನಾನು ಸಿದ್ದರಾಮಯ್ಯ ಸಾಹೇಬ್ರು ಇಬ್ರು ಸೇರಿ ಹಗಲು ರಾತ್ರಿ ಯಾವ ತರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ
ಒಂದೇ ಒಂದು ನಂಬಿಕೆ ಏನಪ್ಪಾ ಅಂದ್ರೆ ನಮಗೆ ಜನರ ಮೇಲೆ ನಂಬಿಕೆ, ನಾವು ಮಾಡೋಂಥ ಕೆಲಸದ ಮೇಲೆ ನಂಬಿಕೆ, ನಮ್ಮ ಆತ್ಮವಿಶ್ವಾಸನೇ ನಮ್ಮ ನಂಬಿಕೆ. ಎಷ್ಟೋ ಜನ ಹೇಳ್ತಿದ್ರು 95 ಆಗೋಗ್ತದೆ, ಕೊಲ್ಯೂಷನ್ ಗೌರ್ಮೆಂಟ್ ಅದು ಇದು ಏನೆಲ್ಲ ಬಹಳ ಪ್ರೆಷರ್. ನಾವಿಬ್ರು ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ದೇನೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡೋಂತ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದ್ದೀರಿ. 5 ಗ್ಯಾರಂಟಿ ತಂದ ಕೆಲವರು ಹೇಳಿದ್ರು, ಗಂಡ ಹೆಂಡತಿನ ತಂದಿಕ್ಬಿಟ್ರು, ಸೊಸೆ ಇದನ್ನ ಅತ್ತೆನ ತಂದಿಕ್ಬಿಟ್ರು, ಇನ್ನೊಂದ್ ಕಡೆ ಒಂದ್ ಕಡೆ ಪಾಕಿಸ್ತಾನ ಹೋಯ್ತದೆ, ಒಂದ್ ಕಡೆ ಶ್ರೀಲಂಕಾ ಆಯ್ತದೆ, ಆರ್ಥಿಕವಾಗಿ ತೊಂದರೆ ಆಗೋಗ್ತದೆ, ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರೆದ್ರಿ. ನಾವು ಅದಕ್ಕೆಲ್ಲ ಯೋಚನೆ ಮಾಡಕ್ ಹೋಗಿಲ್ಲ. ಆದ್ರೆ ನಮ್ಮ ಮಾತು, ನಮ್ಮ ನಂಬಿಕೆ, ಜನರು ಕೊಟ್ಟಂತ ಮಾತು, ಅದನ್ನ ನಾವು ಉಳಿಸ್ಕೊಳ್ಬೇಕು. ಅದು ನಮ್ಮ ಬದುಕಿನಲ್ಲಿ ಒಂದು ಛಲ, ಒಂದು ಸಂಕಲ್ಪ, ಅದನ್ನ ಮಾಡಿಕೊಂಡು ನಾವು ಬಂದಿದ್ದೇವೆ. ನಾನು ನನ್ನ ಹಿಸ್ಟ್ರಿ, ನನ್ನ ವಿದ್ಯಾರ್ಥಿ ನಾಯಕ, ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂತ ಸಂದರ್ಭ ಅಲ್ಲ, ಬೇಕಾದಷ್ಟಿದೆ, ಬೇಕಾದಷ್ಟು. ಅದನ್ನ ನೀವು ಯಾವ್ದು ಹೇಳಿದ್ನಲ್ಲ, ನಾನಾಗ್ಲೇ ಯಾವ್ದಾದ್ರು ಹುಡುಗರುಗಳು ಕರ್ಕೊಂಡು, ಜರ್ನಲಿಸಂ ಹುಡುಗರುಗಳನ್ನ ಒಂದು 200-300 ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ, ಯಾರೇ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ನಾನೇ ಆಗ್ಲಿ, ಸುಮ್ನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ, ಈ ಅಧಿಕಾರಕ್ಕಿಲ್ಲ. ಬೇಕಾದಷ್ಟದ್ರ ಹಿನ್ನೆಲೆಯಲ್ಲಿ ನಾವು ಏನು ನಂಬ್ಕೊಂಡಿರ್ತೀವಿ, ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಹೊರಟಿದ್ದೀವಿ. ನನಗೇನಪ್ಪಾ ಅಂದ್ರೆ, ನನಗೆ ಒಂದು ಗುರು ಬೇಕು, ಆ ಗುರು ಇದ್ದಾರೆ. ಒಂದು ಗುರಿ ಇಟ್ಕೋಬೇಕು, ಆ ಗುರಿ ಇಟ್ಕೊಂಡಿದ್ದೀನಿ. ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಸೂಪರ್ ಪವರ್. ನಿಮ್ಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದ್ರೆ, ನಿಮ್ ಮೇಲೆ ಒಂದು ಆತ್ಮವಿಶ್ವಾಸ ಆಯ್ತು ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ. ನನಗೆ ಕೋರ್ಟಲ್ಲಿ, ನನಗೆ ಇಲ್ಲಿ ಹೈಕೋರ್ಟ್ ಅಲ್ಲಿ ನಾನು ಹಾಕೊಂಡ ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು. ಇಡಿ ನಂಗೆ ನೋಟಿಸ್ ಕೊಟ್ಟು ಕರ್ಸಿದ್ರು. ಎಷ್ಟೋ ಜನ ಆಂಟಿಸಿಪ್ಟರಿ ಬೇಲ್ ಮೂವ್ ಮಾಡು ಅಂತ, ನಾನು ಮೂವ್ ಮಾಡಕ್ ಹೋಗ್ಲಿಲ್ಲ, ಆಂಟಿಸಿಪ್ಟರಿ ಬೇಲ್ ಹೋಗ್ಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಏನಾದ್ರು ರಾಜಕಾರಣ ಮಾಡಿದೀನಿ, ರಾಜಕೀಯ ಕೆಲಸ ಮಾಡಿದೀನಿ, ನಾನು ಎದುರಿಸ್ತೀನಿ ಅಂತ. ನಾನು ತಿಹಾರ್ ಜೈಲಲ್ಲಿ ಇದ್ದ ಕೂಡ ನಾನು ಒಂದು 2-3 ದಿನ ನನ್ನ ಮಕ್ಕಳು ಏನಪ್ಪಾ ಅನ್ಕೋತಾರೆ ಅಂತ, ಅವ್ರ ಫ್ರೆಂಡ್ಸ್ ಏನ್ ಕೇಳ್ಕೋತಾರೆ ಅಂತ ಅನ್ಬಿಟ್ಟು ಯೋಚನೆ ಬಂದಿತ್ತೆ ಹೊರತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ. ನ್ಯಾಯ ಸಿಗ್ತದೆ, ಹೋರಾಟ ಮಾಡೇ ಮಾಡ್ತೀನಿ. ಈ ರಾಜ್ಯದಲ್ಲಿ ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಆವತ್ತಿದೆ, ಇವತ್ತು ಇದೆ, ಮುಂದೆನೂ ಇರ್ತದೆ. ಎಲ್ಲಿವರೆಗೂ ನಾವು ಕ್ಲಿಯರ್ ಆಗಿರ್ತೀವೋ, ನಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇಲ್ಲಿರ್ತಾವೋ, ಎಲ್ಲಿ ನಾವು ತಪ್ಪು ಮಾಡುದಿಲ್ವೋ ಅಲ್ಲಿವರೆಗೂ ನಾವು ಯಾವ ಸಾಕ್ಷಿ ನನಗೆ ಹೇಳ್ತದೆ. ಈ ನಿರ್ದಿಂದ ಇವತ್ತು ತಾವಿದ್ದೀರಿ, ಬೇಕಾದಷ್ಟು ನಮ್ಮನ್ನ ತಿದ್ದುವಂತ ಅವಕಾಶ ನಿಮ್ಗಿದೆ, ಅವಕಾಶ ಇದೆ. ನಾವೇನ್ ದೇವರಲ್ಲ, ಬೇಕಾದಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ. ನೀವೇನ್ ಬೇಕಾದ್ರೂ ತಿದ್ದಿ, ನೀವಿರೋದೇ ನಮ್ಮ ನನಗೆ ನಮ್ಮನ್ನ ಯಾರನ್ನು ಕ್ರಿಟಿಸೈಸ್ ಮಾಡ್ತಾರೆ ಅವ್ರ ಬಗ್ಗೆ ಆತ್ಮವಿಶ್ವಾಸ ಜಾಸ್ತಿ ನನಗೆ. ಅವ್ರು ಕ್ರಿಟಿಸೈಸ್ ಮಾಡೋರು, ನಮ್ಮ ಬಗ್ಗೆ ಏನಾದ್ರು ಒಂದು ಇದನ್ನ ಚುಚ್ಚು ಅಂತವ್ರು, ನಮ್ಮನ್ನ ಬದಲಾವಣೆ ಮಾಡ್ತಾರೆ, ನಮ್ಮ ತಪ್ಪನ್ನ ಕಂಡಿಡ್ರು, ಒಗಳು ಬಡ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಮ್ಮನ್ನ ತೆಗಳೋ ಬಂಟ್ರು, ನಮ್ಮ ಬಗ್ಗೆ ಅನೇಕ ತಪ್ಪುಗಳನ್ನ ಕಂಡಿಡೋದ್ರಿಂದ ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂತ ಒಂದು ಅವಕಾಶ ಸಿಗ್ತದೆ. ಅದರ ಮೇಲೆ ನಾವು ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಬಹಳ ಹಿರಿಯರನ್ನೆಲ್ಲ ಕೂಡ ನನ್ನ ಜೊತೆಯಲ್ಲಿ ತಾವು ಸನ್ಮಾನ ಮಾಡಿದ್ದೀರಿ, ಮುಖ್ಯಮಂತ್ರಿಗಳ ಕೈಲಿ ಮತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಕೈಲಿ ಈ ಸನ್ಮಾನ ಮಾಡಿಸಿದ್ರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದ್ ಕಡೆ ಶಾಸಕಾಂಗ, ಒಂದ್ ಕಡೆ ನ್ಯಾಯಾಂಗ, ಮುಖ್ಯಮಂತ್ರಿಗಳು ಕಾರ್ಯಾಂಗ, ನಾವು 4 ಜನ, ಇನ್ನೊಂದ್ ಕಡೆ ಪತ್ರಿಕರಾಗ, ಈ 5 ಜನನು ಸೇರಿ ಇಂತ ಒಂದು ಪವಿತ್ರವಾದ ಕೆಲಸ. ಅವರೊಂದು ಮಾತು ನನಗೆ ಯಾವುದೋ ಒಂದು ಪುಸ್ತಕದಲ್ಲಿ, ಅವ್ರು ಬರೆದಂತ ಪುಸ್ತಕದಲ್ಲಿ ನನಗೆ 20 ವರ್ಷದಿಂದ ಓದಿದ್ ನಂಗೆ ನೆನ್ಪಿಟ್ಟು, ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ ನೀವೊಂದು ಯಾವುದೋ ಒಂದು ಪುಸ್ತಕದಲ್ಲಿ ಬರ್ತಿದೆ. ಹಂಗೆ ನನ್ನ ನಂಬಿಕೆ ಇದೆ, ನ್ಯಾಯಪೀಠದಿಂದ ಯಾವತ್ತೂ ನಮ್ಗೆ ಅನ್ಯಾಯ ಆಗುದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಹೋಗೋಣ. ನಾನು CM, ಯಾಕೆಂದ್ರೆ ನಾನು ಇವತ್ತು ವರ್ಷದ ವ್ಯಕ್ತಿ ಅಂತ ನೀವು ಇಲ್ಲಿ ಆಯ್ಕೆ ಮಾಡಿದ್ಮೇಲೆ ನನಗಿನ್ನ ಚೀಫ್ ಮಿನಿಸ್ಟರ್ ಮಾತಾಡ್ಲಿ ಅಂತಿದ್ದೆ, ಅವ್ರಿಲ್ಲ ನೀನೇ ಮಾತಾಡು ಅಂತ ಕಳಿಸಿದ್ರಿಂದ ಒತ್ತಡದ ಮೇಲೆ ಮಾಡಿದ್ವಿ. ಕರೀರಿ, ಇನ್ನೊಂದು ಸಂದರ್ಭದಲ್ಲಿ ಯಾವ್ದಾದ್ರು ಹುಡುಗರು ಒಂದು 300-400 ಜನ ಕೂತ್ಕೊಂಡು, ಯಾಕೆಂದ್ರೆ ಮುಂದಕ್ಕೆ ನಮ್ಮ ಬದುಕಿನಲ್ಲಿ ಅವರೇ ಜಡ್ಜ್ಮೆಂಟ್, ಅವ್ರದೇ ಕತೆ, ಬಹಳ ವ್ಯಾಪಕವಾಗಿ ವಿಭಿನ್ನವಾದಂತಹ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ. ಅಂತದೆಲ್ಲ ಆಗ್ಬಾರ್ದು. ನಿಮ್ಮ ಮೀಡಿಯಾದ ಏನು ಒಂದು ಘನತೆ, ಒಂದು ಗೌರವ, ಒಂದು ಸ್ವಾತಂತ್ರ್ಯ ನೀವು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಪೆನ್ನು ಅರ್ಥವಾಗಿರ್ಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.